ಸಿಂಹ ಮತ್ತು ಬುದ್ಧಿವಂತ ಮೊಲ. ಒಂದಾನೊಂದು ಕಾಲದಲ್ಲಿ ಕಾಡಿನಲ್ಲಿ ದುರಾಸೆಯ ಸಿಂಹವೊಂದು ವಾಸಿಸುತ್ತಿತ್ತು. ಅದು ಪ್ರಾಣಿಗಳ ಮೇಲೆ ದಾಳಿ ಮಾಡಿ ಕೊಲ್ಲುತ್ತಿತ್ತು. ಕಾಡಿನಲ್ಲಿರುವ ಪ್ರತಿಯೊಂದು ಪ್ರಾಣಿಯೂ ಅವನಿಗೆ ತುಂಬಾ ಹೆದರುತ್ತಿತ್ತು. ಒಂದು ದಿನ ಅವರೆಲ್ಲರೂ ಪ್ರತಿ ಪ್ರಾಣಿಯೂ ತನ್ನ ಬೇಟೆಯಾಗಿ ಸಿಂಹದ ಬಳಿಗೆ ಹೋಗಬೇಕೆಂದು ನಿರ್ಧರಿಸಿದರು. ಸಿಂಹವು ಇದನ್ನು ಒಪ್ಪಿಕೊಂಡಿತು ಮತ್ತು ಶೀಘ್ರದಲ್ಲೇ ಪ್ರಾಣಿಗಳು ಸರದಿಯಲ್ಲಿ ನಿಂತವು. ಅಂತಿಮವಾಗಿ ಇದು ಮೊಲದ ಸರದಿ. ಆದರೆ ಮೊಲವು ಬಹಳ ಬುದ್ಧಿವಂತವಾಗಿತ್ತು. ಮೊಲ ನಿಧಾನವಾಗಿ ಪ್ರಯಾಣಿಸಿ ಸೂರ್ಯಾಸ್ತದ ಮೊದಲು ಸಿಂಹದ ಗುಹೆಯನ್ನು ತಲುಪಿತು. ಸಿಂಹವು ಕೋಪದಿಂದ ಅವನನ್ನು ಕೇಳಿತು, "ನೀವು ಏಕೆ ತಡವಾಗಿ ಬಂದಿದ್ದೀರಿ?" ಮೊಲ ಉತ್ತರಿಸಿತು, "ಮೊಲಗಳ ಗುಂಪು ನಿಮ್ಮ ಬಳಿಗೆ ಬರುತ್ತಿತ್ತು. ಆದರೆ ಅವರ ದಾರಿಯಲ್ಲಿ ಮತ್ತೊಂದು ಘೋರ ಸಿಂಹವು ಅವರ ಮೇಲೆ ದಾಳಿ ಮಾಡಿತು. ನಾನು ಹೇಗೋ ತಪ್ಪಿಸಿಕೊಂಡು ಬಂದೆ. ಉಳಿದವರು ಇನ್ನೂ ಸಿಕ್ಕಿಹಾಕಿಕೊಂಡಿದ್ದಾರೆ" ಎಂದು ಹೇಳಿತು. ಮತ್ತು ಈ ಸಿಂಹಕ್ಕೆ ಇನ್ನೊಂದು ಸಿಂಹವು ಸವಾಲು ಹಾಕುತ್ತಿದೆ ಎಂದು ಹೇಳಿತು. ಇದನ್ನು ಕೇಳಿ ಸಿಂಹಕ್ಕೆ ವಿಪರೀತ ಕೋಪ ಬಂತು. ಸಿಂಹವು ಹೊಸ ಸಿಂಹವನ್ನು ಭೇಟಿಯಾಗಲು ಮೊಲವನ್ನು ಕೇಳಿತು. ಬುದ್ಧಿವಂತ ಮೊಲವು ಸಿಂಹವನ್ನು ಆಳವಾದ ಬಾವಿಗೆ ಕರೆದೊಯ್ದು ಬಾವಿಯ ನೀರಿನಲ್ಲಿ ತನ್ನದೇ ಆದ ಪ್ರತಿಬಿಂಬವನ್ನು ತೋರಿಸಿತು. ಸಿಂಹ ಕೂಗಿದಾಗ ಪ್ರತಿಬಿಂಬವು ಹಾಗೆಯೇ ಮಾಡಿತು. ಅವನು ತನ್ನ ಪ್ರತಿಬಿಂಬವನ್ನು ತನ್ನ ಶತ್ರು ಎಂದು ಪರಿಗಣಿಸಿದನು. ಇದರಿಂದ ಕುಪಿತಗೊಂಡ ಸಿಂಹವು ಕೊನೆಗೆ ಇನ್ನೊಂದು ಸಿಂಹದ ಮೇಲೆ ದಾಳಿ ಮಾಡಲು ಬಾವಿಗೆ ಹಾರಿ ತನ್ನ ಪ್ರಾಣವನ್ನೇ ಅಂತ್ಯಗೊಳಿಸಿಕೊಂಡಿತು. ಹೀಗಾಗಿ ಬುದ್ಧಿವಂತ ಮೊಲವು ಕಾಡಿನಲ್ಲಿರುವ ಎಲ್ಲಾ ಪ್ರಾಣಿಗಳನ್ನು ಉಳಿಸಿತು. If you like this video, please subscribe to our channel and support us. Thank you for watching.